ಎಲ್ರಿಗೂ ನಮಸ್ಕಾರ. ಏನಪ್ಪಾ ಅಂದ್ರೆ ಈ ಭೂಮಿ ಮೇಲಿರೋ ಎಷ್ಟೋ ಜನಕ್ಕೆ ತಂದೆ ತಾಯಿ ಬೆಲೆನೇ ಗೊತ್ತಿರಲ್ಲ. ಆದ್ರೆ ಅವ್ರನ್ನ ಕಳ್ಕೊಂಡವರಿಗೆ ಮತ್ತು ತಂದೆ ತಾಯಿ ಇಲ್ದವ್ರಿಗೆ ಮಾತ್ರನೇ ಅವ್ರ ಬೆಲೆ ಏನು ಅಂತ ಗೊತ್ತು. ಈ ಭೂಮಿ ಮೇಲಿರೋ ನಿಸ್ವಾರ್ಥ ಜೀವಿಗಳು ಅಂತಂದ್ರೆ ಅದು ತಂದೆ ತಾಯಿ ಮಾತ್ರನೇ. ಅದೇ ತರ ಅದೇನೋ ಅಂತಾರಲ್ಲ, ಇರ್ಬೇಕಾದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡ್ಮೇಲೇನೆ ಅದ್ರ ಬೆಲೆ ಗೊತ್ತಾಗೋದು ಅಂತ. ಹಂಗೆ ನಮ್ಮ ಕಥೆಯಲ್ಲಿ ಒಬ್ಬ ಅವ್ರ ತಂದೆ ಇರ್ಬೇಕಾದ್ರೆ ಅವ್ರ ಬೆಲೆ ಗೊತ್ತಾಗಿಲ್ಲ, ಆದ್ರೆ ಅವ್ರನ್ನ ಕಳ್ಕೊಂಡಾದ್ಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದೇನು ಅಂತ ನೋಡೋಣ ಬರ್ರಿ. ಏನಾಯ್ತಾ? ನಿಮ್ಮ ಅಪ್ಪ ಏನಕ್ಕೆ ಸತ್ತನ? ನಿಮ್ಮ ಹೊಲ್ದಾಗ ಏನಕ್ಕೆ ಸತ್ತನ? ನಾನ್ ಗಿಡಬೇಕು ಯಾಕಪ್ಪ ಹೆಂಗ್ ಮಾಡ್ಕೊಂಡೆ? ಏನಾಗುತ್ತೆ ಬಾರಿ ನನಗ. ಸೌಕರ್ಯ ಹಾಳು ಮಕ್ಕಳು ಬಂದಿದ್ರು. ಕಮ್ಮ ಇಲ್ಲ ಬಾ ಇಲ್ಲಿ ಬಾ. ಅವ ರಾಮಪ್ಪ ಮುತ್ತ ನೋಡಿದಿಲ್ಲ, ಅವ ದುಕಾನ್ ಬಾಯ್ ಕೊಡೋದ. ದುಕಾನ್ದಾಗ ಉದ್ದಿರೋ ಇದಾನ, ಅವ್ನು ಕರ್ಕೊಂಡ್ ಹೋಗಿ ನಿಲ್ ದುಕಾನ್ದಾಗ ಅಣ್ಣ ಕರ್ಲಕತ್ತೇನ ಅಂತ ಹೇಳ. ಓಕೆ ಅಲ್ಲಿ ದುಕಾನ್ದಾಗ ಉದ್ರಿ ಮಾಡಿದ ಅಂತ ಅವ್ರ ರೊಕ್ಕ ಕೇಳ್ಕೊಂತಾರ ಬಾ ಅಂತದ. ಆಯ್ತಾ? ಆಯ್ತ್ರಿ ಸೌಕರ್. ಹಾ, ನಾಳೆ ಜಲ್ದಿ ಮುಗಿಸ್ಬೇಕು ಕೆಲಸ. ಸೌಕರ್ಯ ಅಲ್ಲ ಮುಗಿಸ್ಬೇಕು ನೋಡ. ಅದ ಓಕೆ ಮುಗಿಸಿ ಬಿಡೋಂಗ. ಹುಡುಗರೆಲ್ಲ ಮಸ್ತ್ ಸೂಪ್ ಮಾಡ್ಕೊಂಡ್ ಯಾರು ಬಟ್ಟಿ ಕಟ್ಟಿಕೊಂಡು ಕುಡಿದ ಹೋಯ್ತಾರ ನೋಡು. ಯಾರು ಕಾಣಿಸಲ್ಲ ಇರಲ್ಲ. ಯಾರಪ್ಪ ನೀನು? ಯಾರು ಮತ್ತೆ ನಮ್ಮನ್ನ ಕಳಿಸಿದ್ರು ಯಾರು?
ನೋಡ ನಿಮ್ ಪಾಲಿ ಯಮ ಎಡಕ್ಕೆ ಆಗಿರ್ತೀನಿ ನೋಡ ಕೆಳಗಾಕಿನಿ ನೀ ಯಾಕೆ ತೀರಕೋತ್ ನಾನೇ ನೋಡ್ ನೋಡು ಸೌಕರ್ ನಾಳ ನೀವು ಸೌಕರ್ ನಾಳ ತಿಳ್ಕೊಂಡ ನೀನ ನಿಮ್ ಪಾಲಿ ಯಮ 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 ನಮ್ಮೊಳಗೆ ಮೂಲ ಇರಪ್ಪ ನಿಮ್ಗೇನ್ ಸಿಗ್ತದ ಇವನಿಗೆ ಹಿಂಗೆ ಸೇವಬಾರ್ದ ನಮ್ ಸೌಕರ್ಗೂ ರೊಕ್ಕ ಬೇಡ ಅಂತ ನಿನ್ ಜೀವ ಬೇಕಂತ ನಿನ್ ಹೊಲ ಬೇಕಂದ್ರ ನಿನ್ ಜೀವ ಬೇಕ ಹಿಡ್ಕ್ರಿ ಕುಡುಗಲ್ ಹಿಡ್ಕ ನಿನ್ ಎತ್ತೇಕೆ ಹೋಗ್ ಹಂಗೆ ಕುಡ್ಬಾರ್ದು ನೀ ಯಾಕೆ ಹುಡ್ಕೋಲೆ ಫಸ್ಟ್ ಹಗ್ಗ ಹುಡುಕ ನೋಡಿ ಇಲ್ಲಿ ಹೊಲ ಇಲ್ಲಿ ಎಲ್ಲಿನ ಹಗ್ಗ ಬಿದ್ದಿರ್ತ ಹುಡುಕ್ ನೀ ನಾನು ಪ್ರಾಣಾಗೇನ ತೆಗೆದ್ರಪ್ಪ ಅಂದ್ರ ನನ್ನ ಮಗ ನಿಮ್ಗೆ ಸುಮ್ಮನೆ ಬಿಡಂಗಿಲ್ಲ ಅಂಜಿಕ್ ಹೊಡಿದ್ ನೋಯಪ್ಪ ಇವನ್ ಮಗ ಸುಮ್ಮನೆ ಬಿಡಲ್ಲ ಅಂತಲೇ ನಮ್ಗ ನಿನ್ ಮಗ ನಮ್ಗ್ ಹೊಡಿಯಂಗಿರ್ತಾರ ನೀ ಯಾಕೆ ಊರ್ ತುಂಬ ಸಾಲ ಮಾಡಿಕೊಂಡ್ ನಮ್ ಕೈಗೆ ಇಲ್ಲಿ ಸಾಯ್ತಿದ್ದಿ ಬಂದ್ ಹಿಡ್ಕಲೇನಿ ಬುಡದಲ್ಲ ನಿನ್ನ ಕೈತಿ ಮುಗಿತೆ ಇಷ್ಟಲ್ಲಿ ಬಕ್ಕ ಬಕ್ಕನ ಹೋದ್ಯಂ ಸರಿ ಸರಿ ಕೊಳ್ಳಿ ಕಟ್ಟಂಗ ನಾಲ್ಕು ಈ ಕೊಡು ಕಡಿ ಹಾ ಕೂಡಿಸಿಲ್ಲ ನೀ ಹಾಗೆ ಸಾಲ ಯಾರು ಸತ್ತ ಯಾರು ನೋಡ್ರಿ ಜಾತ್ನ 30 ನಿಮಿಷ ಹೋಗಿ 30 ನಿಮಿಷ ಓಡ ನಮ್ಮಪ್ಪನ ಸಾವಿಗೆ ಆ ಸೌಕರ್ನ ಕಾರಣ ಅವನಿಗೆ ಬಿಡದಲ್ಲ ಅವನಿಗೆ ಇವತ್ ಬಗ್ಗೆ ಆ ಸೌಕರ್ಯ ಸೇರ್ ಸೇರ್ಸಿ ಅಂತೀನಿ ತಮ್ಮ ಅಪ್ಪು ಹಿಡ್ಕಲೆ ಸೈಡ್ ಅಂತ ಹೋದ್ರ ಅವರು ನಮ್ಮ ತಮಗೆ ಏನಾದ್ರು ಮಾಡಿದ್ರ ಹಂಗಾಗ್ಬಾರ್ದು. ನಮ್ಮಪ್ಪ ಬದುಕಿದ್ದಾಗಂತೂ ನಾ ಜವಾಬ್ದಾರಿ ತಗೋಲಿಲ್ಲ, ಇವಾಗಾದ್ರೂ ತಗೋಬೇಕು. ಅಪ್ಪ ನಾನು ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನೀ ಇರುವಾಗ ನಾ ಜವಾಬ್ದಾರಿ ತಗೊಂಡಿಲ್ಲ, ನೀ ಸತ್ತಾಗ ತಗೊಂತೀನಿ. ನಮ್ಮ ತಮ್ಮಗ್ ಚಲೋ ಸಾಕ್ತೀನಿ ನಾನು. ನೀನ್ ಬದುಕಿದ್ದಾಗ ನಿನ್ ಬೆಲೆ ಗೊತ್ತಾಗಿಲ್ಲ ಅಪ್ಪ. ಹಾಯ್ ಫ್ರೆಂಡ್ಸ್, ನಾವು ನಮ್ಮ ಟೀಮ್ ಸೇರಿ ಎಲ್ಲರೂ ಬಡತನ ಬದುಕಿನ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತು ಸಪೋರ್ಟ್ ಮಾಡಿ. ಯಾರಾದರೂ ಕಮೆಂಟ್ ಮಾಡೋರಿದ್ರೆ ಕಮೆಂಟ್ ಮಾಡಿ. ತಂದೆ ಆದವನಿಗೆ ಏನೆಲ್ಲ ಕಷ್ಟಗಳು ಇರ್ತಾವ ಅಂತ ಈ ವಿಡಿಯೋದಾಗ ತಿಳಿಸ್ಯದ. ಸ್ವಲ್ಪ ತಿಳ್ಕೊಂಡು ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ತಾ ಅದೇನು ಹೇಳ್ತೇನೆ ಹೇಳಪ್ಪ. ಅದೇನಂತಾರ ನೋಡ, ಅದು ಬಂಗಲಾಗ ಇರ್ತದ ನೋಡ, ಅದು ಸರ್ಪ್ರೈಸ್ ಸರ್ಪ್ರೈಸ್ ಅಲ್ಲೇ. ಸಬ್ಸ್ಕ್ರೈಬ್ ಮಾಡ್ರಿ.